तो स्वागत है आपका ATV न्यूज़ में। मैं आपके साथ आसिफ शेख। ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ವಕಫ್ ಆಸ್ತಿಗಳ ಬಗ್ಗೆ ಮಾತನಾಡಿದ್ದಾರೆ. ಈ ವಕಫ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದೀನಿ ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಬಸನಗೌಡರಿಗೆ ಒಂದು ಮಾತು ಹೇಳ್ತೇನೆ. ಬಸನಗೌಡರು ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ, ಅವ್ರ ತಂದೆಯವರು ಹುಟ್ಟುವುದಕ್ಕಿಂತಲೂ ಪೂರ್ವದಲ್ಲಿ, ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿ ಈ ದೇಶದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ವಕ್ಫ್ ಕಾನೂನು ಜಾರಿಯಲ್ಲಿದೆ. ಬಸನಗೌಡರಿಗೆ ಬಹುತೇಕ ವಕ್ಫ್ ಅನ್ನೋದು ಶಬ್ದದ ಅರ್ಥ ಗೊತ್ತಿಲ್ಲ ಅವ್ರಿಗೆ. ಯಾವ ಥರ ಮುಜರಾಯಿ ಇಲಾಖೆಯಲ್ಲಿ ಆಸ್ತಿಗಳಿದಾವೋ ಅದರ ಒಡೆತನ, ಮುಜರಾಯಿ ಇಲಾಖೆಗಳ ಒಡೆತನ ಸಹಿತ ಸರ್ಕಾರದಲ್ಲ, ಆಯಾ ಮುಜರಾಯಿ ಸಂಸ್ಥೆಗಳದ್ದು, ಆಯಾ ದೇವಸ್ಥಾನಗಳದ್ದು ಒಡೆತನ ಇರ್ತದೆ. ಇಲ್ಲಿನೂ ಸಹಿತ ವಕ್ಫ್ ಆಸ್ತಿಗಳು ಯಾರು ಕೊಟ್ಟಿದ್ದಲ್ಲ, ಯಾವುದೇ ಸರ್ಕಾರದಿಂದ ಬಂದಂಥ ಆಸ್ತಿ ಅಲ್ಲ ಇವು. ಇದನ್ನು ಮೊದಲು ಗಮನಿಸಬೇಕು. ಯಾರು ಖರೀದಿ ತಗೊಂಡಿದ್ದು ಅಲ್ಲ. ಮುಸ್ಲಿಂ ಸಮಾಜಕ್ಕೆ ಸೇರಿದ ವ್ಯಕ್ತಿಗಳು ತಮ್ಮ ಆಸ್ತಿಯನ್ನ, ವಸ್ತುಗಳನ್ನ ತಮ್ಮ ಅಧಿಕಾರವನ್ನ, ಅದರ ಸ್ವತ್ತನ್ನು ತ್ಯಾಗ ಮಾಡಿ ದೇವರ ಹೆಸರ ಮೇಲೆ, ಅಂದ್ರೆ ಅಲ್ಲಾಹನ ಹೆಸರ ಮೇಲೆ ನಾವು ಈ ಆಸ್ತಿಯನ್ನ, ನಾವು ನಮ್ಮ ಹಕ್ಕನ್ನು ಬಿಟ್ಟು ಕೊಡ್ತಾ ಇದ್ದೀವಿ ದೇವರ ಹೆಸರ ಮೇಲೆ ಅಂತ ಯಾರು ಹೇಳಿರ್ತಾರೋ ಆ ಆಸ್ತಿ ವಕ್ಫ್ ಆಸ್ತಿ ಆಗ್ತವೆ. ವಕ್ಫ್ ಅಂದ್ರೆ ಏನು ಅನ್ನೋದು ವಕ್ಫ್ ಕಾನೂನಿನ 3ನೇ ಕಲಮಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಸನಗೌಡರಿಗೆ ಟೈಮ್ ಸಿಕ್ಕರೆ ಅದು ತರಿಸಿ ಅಭ್ಯಾಸ ಮಾಡಬೇಕು. ಒಂದ್ಸಲ ವಕ್ಫ್ ಕೊಟ್ಟ ಮೇಲೆ ಆ ವ್ಯಕ್ತಿ ಆಗಲಿ, ಆ ಸಮಾಜ ಆಗಲಿ ಅದನ್ನು ವಾಪಸ್ ತಗೊಳ್ಳೋಕ್ಕೂ ಸಹಿತ ಆ ವ್ಯಕ್ತಿಗೆ ಮತ್ತು ಆ ಸಮಾಜಕ್ಕೆ ಅಧಿಕಾರ ಇಲ್ಲ. ಅದು ದೇವರ ಆಸ್ತಿ. ಅದಕ್ಕೆ ಬಸನಗೌಡರಿಗೆ ನಂದೊಂದು ವಿನಂತಿ ಮತ್ತು ಸಲಹೆ ಏನಂದ್ರೆ, ಕಾನೂನುಗಳನ್ನ ಬಹಳ ಸಂವಿಧಾನ ಬಗ್ಗೆ ಮಾತಾಡ್ತಾರ. ಸಂವಿಧಾನದ ಗಂಧ ಗಾಳಿನೂ ಅವ್ರಿಗೆ ಬಡ್ದಿಲ್ಲ, ಏನೂ ಗೊತ್ತಿಲ್ಲ ಅವ್ರಿಗೆ ಅದ್ರ ಬಗ್ಗೆ. ಅಂಥವ್ರು ಇವತ್ತು ಕಾನೂನು ಬಗ್ಗೆ ಮಾತಾಡ್ತಾರೆ. ಈ ವಕ್ಫ್ ಕಾನೂನು ಬಗ್ಗೆ, ಮುಸ್ಲಿಮರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಏನೂ ಹಕ್ಕಿಲ್ಲ. ಇವರು ಯಾವಾಗ ಅಭ್ಯಾಸ ಮಾಡಿದ್ರು? ಈ ಶಿಕ್ಷಣ ಯಾವಾಗ ಕಲ್ತ್ರಿ ಇವರು? JDS-ದಿಂದ ಚುನಾವಣೆಗೆ ನಿಂತು ಸೋತಾಗ ಇವರು ಈ ಶಿಕ್ಷಣ ಕಲ್ತಿದ್ದಿಲ್ಲ. ಏನವಾಗಿ ವಕ್ಫ್ ಕಾನೂನು, ಮುಸ್ಲಿಮರ ಬಗ್ಗೆ ಏನೂ ಅರಿವಿರಲಿಲ್ಲ ಇವರಿಗೆ. ಮನೆ ಮನೆ ತಿರುಗಾಡಿ ಮುಸ್ಲಿಮರಿಗೆ ಮತಭಿಕ್ಷೆ ಬೇಡುವಾಗ, ಮನೆ ಮನೆ ತಿರುಗಾಡಿ ವಿನಂತಿ ಮಾಡುವಾಗ ಈ ವಕಫ್ ಕಾನೂನಲ್ಲಿ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ, ಅವ್ರಿಗೆ ದೇಶ ಇದು ವಿಭಾಗ ಆಗಿದೆ ಅಂತ ಹೇಳೋದು, ಈ ಶಿಕ್ಷಣ ಇರಲಿಲ್ಲ ಅವ್ರಿಗೆ, ಇದು ಬುದ್ಧಿ ಇರಲಿಲ್ಲ ಅವ್ರಿಗೆ. ಅವಾಗ ಮಾತೆತ್ತಿದ್ರೆ ಅವರು ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ, ಪಾಕಿಸ್ತಾನ ಮುಸ್ಲಿಮರ ದೇಶ ಅಲ್ಲ. ಪಾಕಿಸ್ತಾನ ವಿಭಜನೆ ಮಾಡಿದವರೇ ಸಂಘ ಪರಿವಾರದವರು. ಯಾಕಂತ ಕೇಳಿದ್ರೆ, ಇಲ್ಲಿ ಮುಸ್ಲಿಮರನ್ನ ಅಲ್ಪಸಂಖ್ಯಾತರನ್ನಾಗಿ ಮಾಡ್ಬೇಕು ನಾವು. ಪಾಕಿಸ್ತಾನ ಹೊಡೆದು ಕೊಟ್ರೆ ನಾವೇ ಇಲ್ಲಿ ಆಳ್ಬಹುದು, ಅವ್ರ ಪಾಲುದಾರಿಕೆಯಲ್ಲಿ ಬೇಡ. ಮುಸ್ಲಿಮರು ಸಹಿತ ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಬಹಳ ಹಕ್ಕುದಾರಿದ್ದಾರೆ. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಇದ್ರೆ ಕಾಂಪಿಟೇಷನ್ ಆಗ್ತದೆ, ಪ್ರಬಲ ಸ್ಪರ್ಧೆ ಆಗ್ತಾರೆ ಅಧಿಕಾರಕ್ಕೆ ಅಂತ ಹೇಳಿ ಸ್ವಾತಂತ್ರ್ಯಕ್ಕಿಂತಲೂ ಪೂರ್ವದಲ್ಲಿನೇ, ಸುಮಾರು 25 ವರ್ಷ ಪೂರ್ವದಲ್ಲಿನೇ ಮೊದಲೇನೆ ಅವರು ಈ ದೇಶ ವಿಭಾಗ ಆಗಬೇಕು ಅಂತೇಳಿ ಬ್ರಿಟಿಷ್ ಅವರು ಒತ್ತಡ ಹಾಕ್ತಾ ಇದ್ರು. ಮತ್ತು ಹಿಂದೂ ಮಹಾಸಭಾ, ಅಖಿಲ ಭಾರತ ಹಿಂದೂ ಮಹಾಸಭಾ ನಿರ್ಣಯನೂ ಕೈಗೊಂಡಿದ್ದ ರೆಕಾರ್ಡ್ಗಳಿದಾವ. ದಯವಿಟ್ಟು ಬಸನಗೌಡರ ಹೋಗಿ ನೋಡ್ಕೋಬೇಕು. ಬಸನಗೌಡರಿಗೆ ತಿಳ್ಕೊಳ್ಳೋದಿತ್ತಂದ್ರೆ
ಹೋಗಿ ನೋಡ್ಬೇಕು ಹಿಂದೂ ಮಹಾಸಭಾ ನಿರ್ಣಯಗಳನ್ನು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ಸಂಪುಟಗಳಲ್ಲಿ ಪುಸ್ತಕ ಬರೆದಿದ್ದಾರೆ. ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಆ 10 ಪುಸ್ತಕಗಳನ್ನು ಸಂಪುಟ ರೂಪದಲ್ಲಿ ಕನ್ನಡದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಬಸವನಗೌಡರು ತರಿಸಿ ಓದಬೇಕಂತೇಳಿ ನನ್ನ ವಿನಂತಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ. ಮಾತೆತ್ತಿದ್ರೆ ಪಾಕಿಸ್ತಾನ ಕೊಟ್ಬಿಟ್ಟಿದೆ, ಹೋಗ್ಬೇಕು. ಪಾಕಿಸ್ತಾನ ಹೋಗ್ಲಿಕ್ಕೆ ಹೇಳಲಿಕ್ಕೆ ನೀವ್ಯಾರು? ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಲಿಕ್ಕೆ ಹೇಳಲಿಕ್ಕೆ ನೀವ್ಯಾರು? ಈ ದೇಶ ನಿಮ್ಮದ? ಈ ದೇಶ ನಿಮ್ಮದು ಎಷ್ಟು ಹಕ್ಕಿದೆ ಬದುಕಲಿಕ್ಕೆ, ಬಾಳಲಿಕ್ಕೆ, ಅಷ್ಟೇ ಮುಸ್ಲಿಮರಿಗೂ ಹಕ್ಕಿದೆ ದೇಶಕ್ಕೆ, ಈ ದೇಶದ ಮೇಲೆ. ಈ ದೇಶ ಯಾವುದೇ ಒಂದು ಧರ್ಮ ಜಾತಿಯ ವ್ಯಕ್ತಿಗಳ ಸ್ವತ್ತಲ್ಲ. ಈ ದೇಶ, ಈ ದೇಶಕ್ಕಾಗಿ ಈ ದೇಶದಲ್ಲಿ ಯಾರು ಹೋರಾಟ ಮಾಡಿದಾರ ಅವ್ರದ್ದು ಹಕ್ಕಿದೆ. ಇಲ್ಲಿ ಮಾತೆತ್ತಿದ್ರೆ ಅವರು ನಾಲ್ಗೆಯನ್ನು ಹರಿಬಿಟ್ಟು ಕೇವಲ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗ್ಲಿ. ಮತ್ತು ಅವಾಗ ನೀವು JDS ಸ್ಪರ್ಧೆ ಮಾಡಿ ಸೋತಾಗ ಗೊತ್ತಾಗಲಿಲ್ಲ ನಿಮಗೆ? ಅವಾಗ ಮುಸ್ಲಿಮರ ಸಲುವಾಗಿ ಪಾಕಿಸ್ತಾನ ಕೊಟ್ಟರೆ ನೀವು ಅಲ್ಲೇ ಹೋಗ್ರಿ, ಮತ್ತು ನೀವು ಮತ ಬಿಡ್ಲಿಕ್ಕೆ ಅಲ್ಲೇ ಹೋಗ್ಬೋದಾಗಿತ್ತಲ್ಲ. ಇಲ್ಲಿ ಮುಸ್ಲಿಮರಿಗೆ ಯಾಕೆ ನೀವು ಮತ ಬಿಡಿದ್ರಿ? ನೀವು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀರಿ. ನಿಮ್ಮ ನಾಲ್ಗೆ ಮೇಲೆ ಹಿಡುತ್ತಿಲ್ಲ. ನಾನು ಈ ಸಂದರ್ಭದಲ್ಲಿ ಆ ಶಾಸಕ ಸ್ಥಾನದ ಗೌರವವನ್ನು ಕಾಪಾಡ್ತಾ, ನಿಮಗೆ ಗೌರವ ಇಲ್ಲದೆ ಇದ್ರು ಆ ಶಾಸಕ ಸ್ಥಾನಕ್ಕಾಗಿ ನೀವು ಒಂದು ಗೌರವ ಕೊಟ್ಟು ನಿಮ್ಮ ನಾಲ್ಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳೋದು ಒಳ್ಳೆಯದಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸುಮಾರು 5 ಲಕ್ಷ ಮುಸ್ಲಿಮರು, 5 ಲಕ್ಷಕ್ಕಿಂತ ಮೇಲ್ಪಟ್ಟು ಮುಸ್ಲಿಮರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ, ತಮ್ಮ ಆಸ್ತಿ ಪಾಸ್ತಿನ ಹಾಳು ಮಾಡ್ಕೊಂಡಿದ್ದಾರೆ. ನೀವು ಯಾವ ಪಕ್ಷದಲ್ಲಿ ಇದ್ದೀರಿ ಗೊತ್ತಾ ನಿಮಗ? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಮತದಾನ ಹಕ್ಕು ಕೊಡ್ತಿದ್ರೆ ನಮಗೆ ಸ್ವಾತಂತ್ರ್ಯ ಬೇಡತ್ತ ಬ್ರಿಟಿಷರಿಗೆ ಬರ್ಕೊಟ್ಟಂತ ಪಕ್ಷದಲ್ಲಿದ್ದರು ನೀವು. ಇವತ್ತ ಆ ಸಂಸ್ಕೃತಿಯ ಆ ಸಂತತಿಯ ಪಕ್ಷದಲ್ಲಿದ್ದರು. ಇವತ್ತು ನೀವು ಅರಿವು ಮಾಡ್ಕೋಬೇಕು. ನೀವು ಇವತ್ತ